ಗೈಸ್ ಚುಟ್ಕಿ ನೋಡಿ ಯಾವ ತರ ಮಲಗಿದೆ. ನೋಡಿ ನೋಡಿ ನೋಡಿ, ಈ ತರ ನಿಮ್ಮನೆ ಬೆಕ್ಕ ಏನಾದ್ರು ಮಲ್ಕೊಂಡಿದ್ರೆ ಹೇಳಿ. ನನ್ನ ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವತ್ತಿಂದಾನೆ ಫುಲ್ ಶಾಪಿಂಗ್ ಶುರು ಆಗಿದೆ. ಏನ್ ಇದ್ರ ಮೇಲೆ ದೇವ್ರ ಕೂರ್ಸಕ ಬ್ಯಾಗ್ ತಗೊಂಡ್ವಿ. ಇದೇನಕ್ಕೆ ಬ್ಯಾಗು? ತಾಂಬೂಲ ಹಾಕೊಡಕ್ಕೆ. ಜೇನುತುಪ್ಪ ಆಡೆಡ್, ಮರ್ಸೇಬು ಆಡೆಡ್. ಮನೆಗೆ ತರಕಾರಿ ಖರೀದಿ. ಇವತ್ತು ಹೂ ಎಲೆ 100 ರೂಪಾಯಿ ಒಂದು ಮಾರು. ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು 5 ದಿನ ಇದೆ. ಇವತ್ತೇ ಬಾಳೆಹಣ್ಣು 150 ರೂಪಾಯಿ ಕೆಜಿ. ಇನ್ನೊಂದು 5 ದಿನದಲ್ಲಿ ಬಾಳೆಹಣ್ಣು ರೇಟ್ ಎಲ್ಲಿಗೆ ಹೋಗ್ಬೋದು ಯಪ್ಪ, ನೆಕ್ಸ್ಟ್ ಲೆವೆಲ್. ಮಾರ್ಕೆಟ್ ರಶ್ ಆಗಿ ಓಡಾಡಕ್ ಆಗ್ತಿಲ್ಲ. ಅದಕ್ಕೆ ನಾನು ಇವತ್ತು ಏನೇನ್ ಬೇಕು ಆದಷ್ಟು ಸ್ವಲ್ಪ ಸಾಮಾನು ತಗೊಬಂದಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಮಾರ್ಕೆಟ್ ಫುಲ್ ಜನ ಪಿತಿ ಪಿತಿ ಅಂತಿರ್ತಾರೆ. ಅದಕ್ಕೆ ಇವತ್ತೇ ಆದಷ್ಟು ಹೋಗಿ ನಮ್ಮ ಅಮ್ಮ ನನ್ನ ಕರ್ಕೊಂಡೋಗಿ ತಗೊಬಂದ್ರು. ಮುಂಚೆ ನಮ್ಮ ಮನೇಲಿ ಈ ಮನೆ ಇತ್ತು, ಇವಾಗ ಹೊಸಾದ್ ಇವಾಗ ತಗೊಬಂದ್ವಲ್ಲ, ಅದಕ್ಕೂ ಇದಕ್ಕೂ ಇವಾಗ ಹೈಟ್ ಡಿಫ್ರೆನ್ಸ್ ಆಗ್ತಾ ಇದೆ. ಇದಕ್ಕೇನಾದ್ರೂ ಒಂಚೂರು ಏನಾರು ಹಾಕಿ ಹಿಂಗೆ ಹೈಟ್ ಮಾಡಬೇಕು. ಹಿಂಗೆ ಎಷ್ಟು ಇದೆಲ್ಲ ಸೇಮ್ ಇದೆ, ಇಲ್ಲಿಂದ ಇಲ್ಲಿವರೆಗೂ ಲೆಂತ್ ಬಿಡುತ್ತೆಲ್ಲ ಸೇಮ್ ಇದೆ. ಒಂಚೂರು ಆದ್ರೆ ಉದ್ದ ಒಂಚೂರು ಚಿಕ್ಕದಾಗ ಹೈಟ್ ಸಮಸ್ಯೆ. ಏನಾದ್ರೂ ಇಲ್ಲಿಗಿದ್ದ ಹಾಕ್ಬಿಟ್ಟು ಇದನ್ನ ಹಾಕಿಡ್ಬೇಕು. ಇದನ್ನ ಹಾಕಿದ್ರೆ ಗ್ರಾಸ್ ಅನ್ನ ಹಾಕಿಡ್ಬೇಕು. ಗ್ರಾಸ್ ಹಾಕಿ ಇದಕ್ ಮಾತ್ರ ಗ್ರಾಸ್ ಹಾಕಿದ್ರೆ ಈ ಸರಿ ಬರುತ್ತೆ. ಚುಟ್ಕಿ, ಯಾರಿಗ ಹೂ ಕೊಡಕ್ ಹೂವನ್ನೆಲ್ಲ ಈ ತರ ಹರಡ್ಕೊಂಡ್ ಕೂತಿದ್ಯಾ? ಹ ನೋಡಿ ಚುಟ್ಕಿ ಹೂವನ್ನೆಲ್ಲ ಫುಲ್ ಎಲ್ಲಾನು ಕಚ್ಚಾಕಿದೆ. ಮಾತಾಡು. ಬೈಕಲ್ ಮೂಸ್ತಾ ಇದೆ ನೋಡಿ. ಆಯ್ತಾಯ್ತು ಸಾಕು ಬಿಡು, ಮಾತಾಡಿತ್ತು ಸಾಕು ಸಾಕು. ಮುದ್ದೆ ಇದೇನು ಸಾಂಬಾರ್? ಏನ್ ಸಾಂಬಾರ್ ಇದು? ಮೊಳಕೆ ಕಾಳು, ಬೇಳೆ, ಬಸ. ಇಲ್ಲಿ ನೋಡಿ ಚುಟ್ಕಿಗೆ ಬೆಲ್ಟ್ ಹಾಕಿದೀನಿ. ಚುಟ್ಕಿ ಎಲ್ಲ ಅದನ್ನ ಕಚ್ಕೊಂಡು ತಿಂತಾ ಇದೆ ನೋಡಿ. ಏನ್ ಸಿಟ್ಟು ಚುಟ್ಕಿ? ಅದು ಸಣ್ಣದ್ರಿಂದಲೇ ಹಾಕಿ ಅಭ್ಯಾಸ. ಈಗ ಅದು ಚಿಕ್ಕದೈತೈತೆ ಬೆಲ್ಟು. ಅವಳು ದೊಡ್ಡಗಳಾಗಿ ಅವಳಲ್ಲ. ತಿನ್ನೋದಲ್ಲ ಕಣೋದು. ಪ್ರೀತಿ ಪ್ರೀತಿ ಚುಟ್ಕಿಗೆ. ಅಲ್ಕ ಹೋಗ್ಲಿ, ಎಲ್ಲಿ ಬಾಚಿಸ್ಕೊತೈತ್ ನಾನು ನೋಡ್ತೀನಿ. ಬೇಡ ಬೇಡ ಅಂತಿಲ್ವಲ್ಲ. ಬಾಚಸ್ಕ ನೀಟಾಗಿ. ನೋಡಿ ಚುಟ್ಕಿ ಯಾವ ತರ ಬಾಚಿಸ್ಕೊತೈತೆ. ಕಚ್ಚುತ್ತಿದ್ಯಾ? ಯಾಕೋ? ಆಯ್ತಾಯ್ತಾಯ್ತಾಯ್ತು. ಸಮಾಧಾನ 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 ಚುಟ್ಕಿ. ನೋಡಿ ಪುಕ್ಕ ಎಲ್ಲ ಎಷ್ಟು ಬಂದಿದೆ ಅಲ್ಲಿ. ಬೆಳಗ್ಗೆಯಿಂದ 10 GB ಅಪ್ರಾಕ್ಸಿಮೇಟ್ಲಿ ಡಾಟಾ ನನ್ನ ಫೋನೇ ಯೂಸ್ ಮಾಡಾಗೋಗಿದೆ. ವರಮಹಾಲಕ್ಷ್ಮಿ ಮನೆಗೆ ಚುಟ್ಕಿದೆ ಫಸ್ಟ್ ಬೋಣ್ಗೆ. ದೇವ್ರ ಕೂರ್ಸಕ್ಕಣ ತಂದಿರೋದು. ಒಳಗೆ ಕೂತವಳಲ್ಲ. ಕುತ್ಕೊಳುತ್ತೆ. ಅದು ಏನ್ ಮಾಡುತ್ತೆ ನೋಡೋಣ. ಇಲ್ಲೇ ಕುತ್ಕೊಳ್ಳಿ. ಏನಿದು? ಪ್ರಸಾದದ್ದು ಒಂದ್ ಸ್ವಲ್ಪ ಉಳಿದಿತ್ತು. ದೇವಲ್ಲ ಹಸು ಕೊಡೋಣ. ಇದೇನಕ್ಕೆ ದುಡ್ಡು ತಗೊಂಡಿದ್ಯಾ? ಪೆಟ್ರೋಲ್ ಹಾಕ್ಸಕ? ಡೀಸೆಲ್ಗೆ. ಡೀಸೆಲ್. ಸತ್ತಿಗರಳ್ಳಿಗೆ ಹೋಗೋಣ ಅಂತ ನಾನು ಅಮ್ಮ ಹೊರಟಿದೀವಿ. ಸತ್ತಿಗರಳ್ಳಿಗೆ ಹೋಗಿ ಸುಮಾರು ದಿನ ಆಗಿತ್ತು. ಇವತ್ತು ನಾನು ನಿಮಗೆ ನಮ್ಮ ಸತ್ತಿಗರಳ್ಳಿ ಊರು ತೋರಿಸ್ತೀನಿ, ಅಲ್ಲಿ ನಮ್ಮ ಮನೆ ತೋರಿಸ್ತೀನಿ. ಫುಲ್ ಫ್ಲೈಓವರ್ ರಶ್. ಹಾಸನ್ ಫ್ಲೈಓವರ್ ಓಪನ್ ಮಾಡಿರೋದೇ ಒಂದು ಫ್ಲೈಓವರ್. ನೋಡಿ ಎಷ್ಟು ರಶ್. ಅದರಲ್ಲಿ ಸ್ಕೂಟಿ ಅವ್ರು ಬರೀ ಹಿಂಗ ಅಡ್ಡ ಬರೋದು. ಡೀಸೆಲ್ ಹಾಕ್ಸೋಣ. ನೋಡ್ತಾ ಇದ್ದೀನಿ. ಡೀಸೆಲ್ ಹಾಕ್ಸಿದ್ರು ರೇಂಜ್ ಚೇಂಜ್ ಆಗಿಲ್ಲ, ಅಷ್ಟೇ ರೇಂಜ್ ತೋರಿಸ್ತಾ ಇದೆ. ಡೀಸೆಲ್ ಹಾಕ್ಸಾದ್ಮೇಲೆ ನಮಗೆ ಯೋಚನೆ ಶುರು ಆಗುತ್ತೆ, ಆಕ್ಚುಲಿ ಅದರಿಂದ ಡೀಸೆಲ್ ಬಂತೋ ಅಥವಾ ಸುಮ್ಮನೆ ಇದು ಮಾಡಿದ್ರು ಅಂತ. ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ರೇಂಜ್ ಏನಾದ್ರು ಚೇಂಜ್ ಆಗುತ್ತಾ ಅಂತ. ಬಾಯ್ ಬಾಯ್ ಹಾಸನ್, ಸಂಜೆ ಬರ್ತೀವಿ. ನೋಡಿ ಹಿಂಗೆ ನಮ್ಮ ಜನಗಳು. ಇಲ್ಲಿ ನೋಡಿ, ಇಲ್ಲಿ 17 ಕಿಲೋಮೀಟರ್ ಕೊಡ್ತಾ ಇದೆ ಮೈಲೇಜು. ನೋಡಿ ಅಲ್ಲೆಲ್ಲ ಜೋಳ ಬೆಳೆದಿದಾವೆ. ಇನ್ನು ಬೆಳೆದಲ್ಲ, ಇನ್ನು ಚಿಕ್ಕ ಚಿಕ್ಕವು. ನಮ್ಮಮ್ಮ ಕದಿಬೇಕು ಅಂತ. ಅಯ್ಯೋ, ಎಲ್ಲ ಬೆಳೆದಿಲ್ಲ. ಎಲ್ಲೂ ಅಲ್ಲೇ ಊರಲ್ಲಿ ನೋಡೋದ್ ನಡಿ, ಅಲ್ಲೆಲ್ಲ ಬೆಳೆದಿರ್ತವೆ. ಕೇಳ ಇಸ್ಕತೀನಿ ನಾನು.
ಮಳೆ ಬಂದೈತಿ ಇಲ್ಲಿ, ನೆಂದೈತಿ ನೋಡು ರೋಡ್ ಎಲ್ಲ. ಏನ್ ಮಳೆ ಬಂದಿರೋದೆ? ಮಧ್ಯಾಹ್ನ ಬಂದೈತಿ. ಹಾಸನದ ಕಡೆ ಇರ್ಲಿಲ್ಲ ಅಲ್ವಾ? ಸ್ವಲ್ಪ ಉದುರ್ತು. ಈ ಕಡೆಗೆ ಬಂದೈತಿ, ನೆಂದೈತಿ ರೋಡ್. ಈ ರೋಡ್ ಇಲ್ಲೆಲ್ಲ ಪರವಾಗಿಲ್ಲ, ಚೆನ್ನಾಗಿ ಮಾಡ್ಯವ್ರೆ. ಇದು ಹಳೆ ರೋಡ್ ಏನೋ. ಏ ಇದ್ರ ರೋಡು ಯಾವ್ದು ಹೇಳು, ಸಿಮೆಂಟ್ ರೋಡು. ಅವಾಗ ಇದಿತ್ತು, ಹೌದು. ಟಾರ್ ರೋಡ್ ಇತ್ತು. ಇಲ್ಲ ಮಗನೆ, ಇಲ್ಲೆಲ್ಲ ಕಿತ್ತೋಗಿತ್ತು. ಮಾಡ್ಯವ್ರೆ ನೋಡಿ, ಇಲ್ಲಿ ಕಿತ್ತೈತೆ, ಇದ್ ಮಾಡಿಲ್ಲ ರೋಡ್. ಇದು ಮುಂಚೆಯಿಂದನೇ ಕಿತ್ತಿದ್, ನಾವು ಓಡಾಡ್ಬೇಕಾರ್ಲಿಂದನೇ ಮಾಡಕ್ ರೆಡಿ ಮಾಡ್ಯವ್ರಲ್ಲ. ಕಲ್ಲೆಲ್ಲ ಇಟ್ಟವ್ರಿಲ್ಲ ಹಿಂಗೆ ಎಲ್ಲ ಮಾಡ್ಬಿಟ್ರೆ. ಕಲ್ಲು ಇಟ್ಟಿರ್ ಮತ್ತೆ ಹಿಂಗ್ ಬಂದ್ ಹಿಂಗ್ ಹೋಗೋದು, ಈ ಕಡೆ ಹೋಗ್ಬೋದಲ್ಲ. ಹೋಗಂತ ಅಲ್ಲಿ ರೋಡ್ ಹಾಳಾಗಿದ್ದಿತ್ತು ಏನಾದ್ರೆ ಇಟ್ಟವ್ರ. ಏನೋ ತೆಗ್ದವ್ರಲ್ಲ, ಈಗ ಇಟ್ಟಿತ್ತ. ನೋಡ ಅಲ್ಲಿ ಹೋಗಿ ಗೊತ್ತಾಗ್ತ. ನೋಡಿ ಜೋಳ ಎಲ್ಲ ಇಲ್ಲ ಈ ಕಡೆ. ತಂತಿ ಹಾಕ್ಯವ್ರ, ಕರೆಂಟ್ ತಂತಿ. ಕರೆಂಟ್ ತಂತಿ ನಾವು ಏನಪ್ಪ ಹಾಕ್ಯವ್ರೆ. ಹೋಯ್ತು, ಹೋಗ್ಬೋದಾ? ಹೋಗಬಹುದು, ಹೋಗ್ಬೋದು. ಒಂದು ಕಾರ್ ಹೋಗಂಗ್ ಮಾಡಿದಾರೆ. ಇವಾಗ ಇಲ್ಲಿ ಕಾಂಕ್ರೀಟ್ ಹಾಕಿರೋದಲ್ಲ, ಈಗ ಹಾಕ್ತಾವ್ರ. ರೆಡಿ ಒಣಗಾಗಿದೆ. ಅಲ್ಲ ಈಗ ಮುಂದಕ್ ಮಾಡಲ್ವಾ? ಅರ್ಧಕ್ಕೆ ಇಷ್ಟೇ ಬಿಟ್ಟವ್ರೆ. ಅವೆಲ್ಲ ಗೊತ್ತಿಲ್ಲ. ಇಲ್ಲಿ ಬರಕ್ ಆಗ್ದಲ್ಲ, ಆ ಕಡೆಯಿಂದ ಬಂದದ್ವಲ್ಲ. ಅಮ್ಮ ದೇವ್ರ ಪ್ರಸಾದ ಕೊಟ್ಟಿದ್ರು. ಊರಲ್ಲಿ ಹಸುಗೆ ಏನ್ ಕಡಿಮೆ ಇಲ್ಲ. ನಮ್ ತಾತ ಇಲ್ಲೊಂದು ಹಸು ಮೇಯಿಸ್ತಾ ಇದಾರೆ, ಅದಕ್ಕೆ ಕೊಡ್ತೀನಿ. ನಮ್ ಊರಿಗೆ ಬಂದೆ ಏನ್ ನೋಡ್ದೆ ನೋಡಿ, ಬೋರ್ವೆಲ್ ಫೋನ್ ಪೇ ಸ್ಟಿಕ್ಕರ್ ಅಂಟಿಸೋಗಿದ್ರೆ ಈ ಬೋರ್ವೆಲ್ ವರ್ಕಿಂಗ್ ಅಲ್ಲೇ ಇಲ್ಲ. ಊರಿಗೆ ಬಂದಿದ್ವಿ, ಎಲ್ಲಾ ಕಡೆನೂ ಜೋಳನೂ ಬೆಳೆದಿದ್ರು. ಸೊ ಇಲ್ಲಿ ನಮ್ಮ ಊರಲ್ಲೂ ಜೋಳ ಬೆಳೆದಿದ್ರು, ನಮ್ಮ ಹೊಲದಲ್ಲೇ. ನೋಡಿ ಅಮ್ಮ ಆಲ್ರೆಡಿ ಕಿತ್ಕೊಳಕ್ ಹೋಗ್ತಾ ಇದಾರೆ. ಜೋಳ ಆಗಿದೆಯೋ ಇಲ್ವಾ ಗೊತ್ತಿಲ್ಲ, ನೋಡ್ಬೇಕು. ಜೋಳ ಬಲ್ತಿಲ್ಲ ಅಂತಾನೆ 2 ಜೋಳ ಕಿತ್ಕೊಬಂತು. ಬಲ್ತಿದ್ರೆ ಇನ್ನೊಂದು ಕಿತ್ಕೊಳ್ಳೋಣ ನೋಡ. ಬೆಳ್ಳಗವೆ. ಆಗಿಲ್ಲ, ಇನ್ನೊಂದು ವಾರ ಬಿಟ್ರೆ ವರಮಹಾಲಕ್ಷ್ಮಿ ಆದ್ಮೇಲೆ ಬರೋಣ. ಅವಾಗ ಕಿತ್ಕೊಂಡ್ ತಿಂದು ಇದ್ ಮಾಡ್ಕೆ ಹೋಗ್ಬೋದು, ಸುಟ್ಕೊಂಡ್ ಹೋಗ್ಬೋದು. ಅದು ನಮ್ದೇ ಹೊಲ ಅಲ್ವಾ. ಫುಲ್ ಜೋಳ ಬೆಳ್ಳಗಿದೆ. ಎಷ್ಟು ಅರ್ಜೆಂಟ್ ಅಂದ್ರೆ ಇಲ್ಲೇ ಸುಳಿತಾ ಇದ್ರಲ್ಲ, ನೋಡೋಣ ಅಂತ. ಬೇಬಿ ಕಾರಣ ಹಂಗೆ ಹಸಿದ ತಿಂತಿದ್ರೆ ಚೆನ್ನಾಗಿರ್ತಾವ. ಸ್ವೀಟ್ ಆಗಿ. ಇದೇ ನಮ್ಮ ಚಿಕ್ಕದಾದಂತಹ ಶೀಟಿನ ಮನೆ, ಊರಿನ ಮನೆ. ಆಚೆ ಬೈಕ್ ಪಾರ್ಕಿಂಗಿಗೆ ಅಂತ ಜಾಗ ಇದೆ, ಅಲ್ಲಿ ಬಟ್ಟೆ ಗಿಟ್ಟೆ ತೊಳಿಲಿಕ್ಕೆ. ಇದು ನೋಡಿ, ಇದು ಪ್ರೈಮರಿ ಹಾಲು, ಇದು ಸೆಕೆಂಡ್ರಿ ಹಾಲು. ಇಲ್ಲಿ ರೂಮ್ ಇದೆ, ಲೈಟ್ ಹಾಕ ರೂಮು. ಅದಾದ್ಮೇಲೆ ಇನ್ನೇನಿಲ್ಲ, ಕಿಚನ್ನು. ಇದು ಕಿಚನ್ನು, ಇಲ್ಲ ಕುತ್ಕೊಂಡು ಊಟ ಮಾಡಕ್ಕೆ ಟೇಬಲ್ ಕೂಡ ಹಾಕಿದೀವಿ. ಬಚ್ಲು ಮನೆ. ಕಿತ್ತ ಬಂದಿರೋ ಜೋಳ ಆಲ್ರೆಡಿ ಸುಡ್ತಾ ಇದೀವಿ. ಏನ್ ಮಧ್ಯದಲ್ಲಿ ಹಿಂಗ್ ಹೋಗಿದೆ, ಗಿಳಿ ತಿಂದಿರೋದ? ಏನು ಇಲ್ಲ ಅಂತಾನೆ ತಿಂತಿದಿರಲ್ಲ. ಇಲ್ಲಿ ನೋಡಿ, ಫುಲ್ ಅಂದ್ರೆ ಫುಲ್ ಸಣ್ಣಕ್ಕೈತೆ. ಅದ್ ಕಚ್ಚಕ್ಕೂ ಆಗ್ತಾ ಇಲ್ಲ, ಗೊತ್ತಾಗಿಲ್ವಾ? ಕಚ್ಚಕ್ಕೂ ಆಯ್ತಾ ಇಲ್ಲ. ಇದು ಮಿಷಿನ್ ಫೇಲ್ಡ್. ಈ ಊರುಗಳಲ್ಲಿ ಯಾವ ತರ ಅಂದ್ರೆ ಆರಾಮಾಗಿ ಯಾರ ಮನೆಗ್ ಬೇಕಾದ್ರೂ ಹೋಗ್ಬೋದು, ಎಲ್ರು ಫ್ರೆಂಡ್ಲಿ ಟ್ರೀಟ್ ಮಾಡ್ತಾರೆ. ಅದೇ ನಮ್ ಸಿಟಿಗಳಲ್ಲಿ ಆತರ ಆಗದೇ ಇಲ್ಲ. ನಾವಿವಾಗ ಇರುವೆನ ಕೊಲ್ಲಲ್ಲಿ ಹೊರಟಿದೀವಿ. ನೋಡಿ ಎಷ್ಟು ಇರುವೆ ಆಗಿದಾವೆ ಅಂದ್ರೆ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಅನ್ಸುತ್ತೆ. ಇಲ್ಲಿ ಇವೆಲ್ಲ ಕೆಂಪಿರುವೆ, ಇವಕ್ಕೆಲ್ಲ ಹಾಕ್ಲೇಬೇಕು, ಇಲ್ಲ ಅಂದ್ರೆ ನಮ್ ಕಾಲಿಗೆ ಕಚ್ಚುತ್ತೆ. ಇಲ್ಲಿಗೆ ಹಾಕಿ, ಇಲ್ಲಿಗೆ ಹಾಕಿ, ಇಲ್ಲ ಅಂದ್ರೆ ಕಚ್ಬಿಡುತ್ತೆ. ನೋಡಿ ಇಲ್ಲೆಲ್ಲ ಇರುವೆ ಪೌಡ್ರ್ ಹಾಕ ಬಂದಿದೀವಿ. ಇವಾಗ ಇರುವೆ ಖತಮ್. ಎಲ್ಲಿಗಾವು? ಏನ್ ಮಾಡ್ತೀಯವ? ಏನ್ ಮಾಡ್ತೀಯವ? ಏನಕ್ಕೆ ಅದಾದ್ರೂ ಹೇಳು. ಇಟ್ಬಿಟ್ಟು ಏನ್ ಮಾಡ್ತೀಯ? ಅದು ಏನ್ ಆಟ ಆಡ್ತೀಯ ಹೇಳು. ಏನಾದ್ರು ಒಂದು ಅಂದ್ರೆ ಇದು ನಮ್ ತಾತನ ಮನೆ. ಆಕ್ಚುಲಿ ಅವ್ರು ಇವಾಗ ಇಲ್ಲ, ಹಾಸನಲ್ಲಿ ಇದ್ದಾರೆ. ನೋಡಿ ಇದು ನಮ್ಮನೆ, ಇದು ಪಕ್ಕದಲ್ಲಿ ಏನಿದೆ ಅದು ನಮ್ ದೊಡ್ಡಪ್ಪನ ಮನೆ. ಈ ಖಾಲಿ ಜಾಗ ಏನಿದೆ ಇದ್ರ ಪಕ್ಕದ್ದು, ಇದು ನಮ್ಮ ತಾತ ಇದಾರಲ್ಲ, ನಮ್ಮ ತಾತನ ಅಣ್ಣವ್ರ ಜಾಗ. ಅದು ನಮ್ಮ ತಾತ ಅವರು ತಮ್ಮನ ಜಾಗ. ಅದು ನಮ್ಮ ತಾತ ಅವ್ರ ತಮ್ಮಂದೆ, ಅದು ನಮ್ಮ ತಾತನ ಜಾಗ. ಈ ಏರಿಯಾಯಿಂದ ಫುಲ್ ಕೆಳಗಡೆವರೆಗೂ ನಮ್ಮ ತಾತನ ಅಣ್ಣ ತಮ್ಮಂದಿರ್ದೆ ಫುಲ್ಲು. ನೋಡಿ
ಅಲ್ಲಿಂದ ಇಲ್ಲಿವರೆಗೂ ಫುಲ್ ನಮ್ ತಾತ ಅವರೇ ಮಾಡಿರೋದು. ನಾವು ಹಾಸನಲ್ಲಿ ಬರೀ 30-40 30-50 30-60 ಅಂತ ಸೈಟ್ ಅಂತೀವಿ. ನಮ್ ತಾತಂದಿರು ಬರೀ ಎಕರೆ ಗಟ್ಲೆ ಜಮೀನ್ ಮಾಡಕ್ ಬಿಟ್ಟಿದ್ದಾರೆ. ಹಾಯ್ 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 ಅಯ್ಯಯ್ಯಯ್ಯಯ್ಯ ಅಯ್ಯಯ್ಯಯ್ಯ ನೋಡಿ ಅಮ್ಮ ಎಲ್ಲಿ ಬಂದ್ರು ಸುಮ್ನಿರಲ್ಲ. ಇಲ್ಲಿ ಬಂದು ಬೇರೆ ಇದ್ರಲ್ಲಿ ಹೋಗಿ ಕೇಳ್ತಾ ಇದಾರೆ. ಬ್ಯಾರೆವ್ರು ಅಂದ್ರೆ ಎಲ್ಲ ನೆನ್ಸ್ರೆ ತಾನೇ ಇವ್ರೆಲ್ಲ ಎಲ್ಲ ನೆಂಟ್ರೆ ಸಾಕಾ. ನೋಡಿ ಇಲ್ಲಿ ಹಳ್ಳಿಲಿ ಬಂದ್ರೆ ಇಷ್ಟೊಂದು ಹೂ ಸಿಕ್ಕಿದೆ. ಈಗ ಪ್ಲಾಸ್ಟಿಕ್ ಅವ್ರು ತುಂಬುತ್ತಾ? ಅಷ್ಟೊಂದು ಸಿಗಲ್ವಾ? ಸಾಕು, ಎಷ್ಟು ಸಿಗ್ತಾವ ಅಷ್ಟೇ ಸಿಗ್ಲಿ. ಇಲ್ಲಿ ನೋಡಿ ಜೋಳದ ಬೇರು ಯಾವ ತರ ಬಂದಿದೆ ಅಂದ್ರೆ ಸೇಮ್ ಒಳ್ಳೆ ಕಪ್ಪು ಚೇಳು ಇದ್ದಂಗಿದೆ ಇದು ಬೇರು. ಯಪ್ಪ ಲಿಟ್ರಲಿ ನೆಕ್ಸ್ಟ್ ಲೆವೆಲ್. ಸಡನ್ ಆಗಿ ನೋಡಿದ್ರೆ ನೋಡಿ ನಮ್ಮನೆ ಕಾಯಿ ತಗೊಳ್ಳಿಕ್ಕೆ ನಾವೇ ಫುಲ್ ಸರ್ಕಸ್ ಮಾಡ್ತಾ ಇದೀವಿ ಒಳಗಡೆ ಹೋಗ್ಲಿಕ್ಕೆ. ಅಲ್ಲಿ ಡೋರ್ ಬೀಗ ಓಪನ್ ಆಗ್ತಾ ಇಲ್ಲ. ಇವಾಗ ಇಲ್ಲಿಂದ ಹೋಗ್ಬೇಕು. ಬಿಡಿ ಅದೇನೋ ಮಾಡ್ಬಿಡಿ, ಹೆಂಗೆ ನೋಡ್ತೀನಿ ನಾನೇ. ನಿಧಾನ 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 ಅಂತ ಸಾಹಸ ಮಾಡ್ಬೇಕು. ನಿಧಾನ ನಿಧಾನ. ನೋಡಿದ್ದು ಫುಲ್ ಬಟ್ಟೆಗೆಲ್ಲ ಅಂಟ್ಕೋತಾರೆ. ಆ ಕಡೆ ಕೆಸಿ ಇದ್ರ ಮೇಕಿಂದ ಬಂದೆ. ಎಸಿಲ್ಲ ಆ ಕಡೆಗೆ. ಎಸಿ ಆ ಕಡೆಗೆ ತಗತೀನಿ. ಫೋನ್ ಬರ್ತಿದೆ ನೋಡಿ. ಹ್ಮ್ ನೋಡಿ ನಮ್ಮಪ್ಪ ಎಷ್ಟು ಬುದ್ಧಿವಂತರು. ಇದು ಮುಳ್ಳಿನ ಗಿಡ. ಈ ಮುಳ್ಳಿನ ಗಿಡದ ಕೆಳಗಡೆ ಫುಲ್ ಕಾಯೆಲ್ಲ ಇಟ್ಟಿದ್ದಾರೆ. ನಮ್ಮಪ್ಪ ನೋಡಿ ಈಗ ತೆಗಿತೀನಿ ಎಷ್ಟು ಕಾಯಿದ್ರು ಒಳಗಡೆ ಇಟ್ಟಿದ್ದಾರೆ. ಕೈ ಸತ್ತಿಗ್ರಳ್ಳಿಯಿಂದ ಇವಾಗ ಹೊರಟ್ವಿ. ಇವಾಗ ಹಾಸನ್. ನಮ್ ಪ್ರತಿಭಾ ಆಂಟಿ ಅವರು ಹಾಸನಿಗೆ ಬಂದಿದ್ರು ಸೀರೆ ತಗೊಳಕ್ಕೆ. ನಾವು ಆಭರಣ ಎಲ್ಲ ಫುಲ್ ಇವಾಗ ಪಾನಿಪುರಿ ತಿನ್ನಕ್ ಬಂದಿದೀವಿ. ಪಾನಿಪುರಿ ಪಾನಿಪುರಿ ಬೇಕಾ? ಹೌದು. ಹೌದಾ? ಬಾರ್ಬಿ ಸ್ಪಿನ್ ಬೇಕು. ಬಾರ್ಬಿ ಸ್ಪಿನ್ ಹಂಗಂದ್ರೇನೆ? ಅದೇನೋ ಒಂದು ನಿಮ್ಗೆ ಏನಂತ ಅವಳೆ ಆಂಟಿ? ಯಾವ ಆಂಟಿನೇ? ಅತ್ತೆ ಅತ್ತೆ ಹೊಡಿತಿರೋದ್ ನೋಡಿ ಇಲ್ಲಿ. ಆಭರಣ ನಂಗೊಂದು ಬಿಸಿ ಐತಿ ಮಗಳೇ. ಹೊಡಿತೀನಿ. ಏನೋ ಕುಡಿತೀಯ? ಹೊಡಿತೀನಿ. ಏನೋ ಕುಡಿತೀಯ? ನನ್ ಇಷ್ಟ. ಬಾಯಿಗೆ ಹೋಗ್ತಾ ಇಲ್ಲ. ಬಿಸಿ ಐತೇನೋ? ಹೋಯ್ತಾ? ಆಭರಣ ಆಲ್ರೆಡಿ 1 ಪ್ಲೇಟ್ ಖಾಲಿ ಮಾಡಿ ಆಯ್ತು. ಈಗ 2ನೇ ಪ್ಲೇಟ್. ಆಭರಣ ಒಬ್ಳೆ ತಿನ್ನಲ್ಲ. ಮತ್ತೆ ನಾನ್ 2 ತಿಂದೆ, ಅವಳು 2 ತಿಂದ್ಲು, ನೀನ್ 1 ಇಲ್ಲ. ಅವಳು ಒಬ್ಳೆ ತಿನ್ನಿಸ್ಕೊ ಮಗಳೇ. ನಮ್ಮಮ್ಮ ಇಷ್ಟು ವರ್ಷದಲ್ಲಿ ಅಪರೂಪಕ್ಕೆ ಇವತ್ತೇ ನಾನು ಮಸಾಲೆ ಪುರಿ ತಿಂತಿರೋದ್ ನೋಡಿತ್ತು. ಎಷ್ಟು ವರ್ಷ ಆಗಿಲ್ಲ ತಿಂದಳೆ? 4 ವರ್ಷ. ಪಾನಿಪುರಿ ಎಲ್ಲ ತಿಂದಾಯ್ತು. ಹೆಂಗಿತ್ರಮ್ಮ? ಚೆನ್ನಾಗಿತ್ತು ಪಾನಿಪುರಿ. ಹೆಂಗಿತ್ತ? ಚೆನ್ನಾಗಿತ್ತು. ಮತ್ ಖಾರ ಅಂದಲ್ಲ? ಚೂರ್ ಖಾರ ಇತ್ತು. ಬಾಯ್ ಕಣದ ಅನ್ವಿತ್ತು. ಮೈಕ್ ಅದು. ಬಾಯ್ ಬಾಯ್. ಹುಷಾರ್. ಇವತ್ತಿನ ವ್ಲಾಗ್ ಮಾಡ್ತೀನಿ ಅಂಡ್ ಇನ್ನೊಂದು ಸ್ವಲ್ಪ ಎಡಿಟ್ ಇದೆ, ಅದನ್ನು ಮಾಡ್ಬಿಟ್ಟು ಪೋಸ್ಟ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೀಪ್ ವಾಚಿಂಗ್.